ಶಿವರಾತ್ರಿ ಹಬ್ಬವನ್ನ ಯಾಕೆ ಆಚರಿಸ್ತಾರು ಮತ್ತೆ ಎದ್ರ ಸಂಬಂಧ ಆಚರಿಸ್ತಾರು ಅಂತ ಹೇಳ್ತನು ಈ ವಿಡಿಯೋ ಫುಲ್ ನೋಡ್ರಿ. ನಮಸ್ಕಾರ ರೀ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ. ಇವತ್ತ ಶಿವರಾತ್ರಿ ಹಬ್ಬ ಇರುವುದರಿಂದ ನಮ್ಮ ಅತ್ನಿ ಒಳಗಿರೋ ಎಲ್ಲಾ ದೇವರಿಗೆ ಹೋಗಿ ಬರ್ಬೇಕಂತ ನಾ ಬಂದ್ ಬಿಟ್ಟಿದ್ದೀನ್ರಿ. ಎಲ್ಲಾ ದೇವ್ರ ಕೂಡ ಅಂತೂ ಜನ ಜಾತ್ರೆ ಸೇರಿ ಬಿಟ್ಟಿತ್ರಿ. ಅದ್ರಾಗೂ ಈ ಶಿವರಾತ್ರಿ ಹಬ್ಬನ ಯಾಕೆ ಆಚರಿಸ್ತಾರಪ್ಪ ಅಂದ್ರ ಭಗವಾನ್ ಶ್ರೀ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದ ಪುಣ್ಯ ದಿನ ಇದೈತತ್ರಿ. ನಮ್ಮ ಭೂ ಲೋಕದಾಗ ಫಸ್ಟ್ ಲವ್ ಮ್ಯಾರೇಜ್ ಆಗಿದೆ ಶಿವ ಪಾರ್ವತಿದತ್ರಿ. ಅದಷ್ಟೇ ಅಲ್ದ ಶಿವನು ಮೊದಲ ಬಾರಿಗೆ ಆದಿ ಮತ್ತು ಅಂತ್ಯವಿಲ್ಲದ ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಟವಾಗಿದ್ದ ದಿನಾನ ಇದೈತತ್ರಿ. ಸೃಷ್ಟಿ ಮತ್ತು ಲಯದ ಸಂಕೇತವಾಗಿ ಶಿವನು ಆನಂದ ತಾಂಡವ ನೃತ್ಯವನ್ನು ಈ ರಾತ್ರಿ ಪ್ರದರ್ಶಿಸಿದನು ಅಂತ ಹೇಳ್ತಾರ್ರಿ. ಮತ್ತ ಅಷ್ಟೇ ಅಲ್ದ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಈ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ಬೆನ್ನು ಮೂಳೆಯು ನೇರವಾಗಿದ್ದರೆ ಶಕ್ತಿಯು ಸುಲಭವಾಗಿ ಬೆಳೆಯುತ್ತದೆ ಅಂತ ಹೇಳ್ತಾರ್ರಿ. ಅದ್ರ ಸಂಬಂಧ ಜನರು ಎಲ್ಲ ರಾತ್ರಿ ಎಲ್ಲ ಜಾಗರಣೆ ಮಾಡುವ ಮೂಲಕ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವ ಬೆಳಕನ್ನು ಪಡೆಯುವುದು ಈ ಶಿವರಾತ್ರಿ ಹಬ್ಬದ ವಿಶೇಷವಾಗಿತ್ತು ನೋಡ್ರಿ. ಅಷ್ಟೇ ಅಲ್ರಿ, ಸಮುದ್ರದ ಮಥನದ ವೇಳೆ ಉದ್ಭವಿಸಿದ ಹಾಲ ವಿಷಯವನ್ನು ಶಿವನು ಕುಡಿದು ಜಗತ್ತನ್ನು ರಕ್ಷಿಸಿದ ನೆನಪಿಗಾಗಿ ಈ ಶಿವರಾತ್ರಿ ಹಬ್ಬವನ್ನ ಆಚರಿಸ್ತಾರತ್ರಿ. ಅದ್ರ ಸಂಬಂಧ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಜನ ಜಾತ್ರೆನ ಕೂಡಿರ್ತೈತ್ರಿ. ಕೆಲವೊಂದು ಕಡೆ ಅಂತೂ ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಉಡಿ ತುಂಬೋ ಕಾರ್ಯಕ್ರಮ ಸುಕಾರ ಹಮ್ಮಿಕೊಳ್ತಾರ್ರಿ. ಅದ ಟೈಪ್ ರೀ ನಮ್ಮ ಅತ್ನಿಯಲ್ಲಿ ಸುಕಾರ ಶ್ರೀ ಗಂಚಿನ ಮಠದಾಗ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಉಡಿ ತುಂಬುವ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತಾರ್ರಿ. ಈ ವಿಡಿಯೋದಾಗ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರ್ಲಿರಿ. ಜೈ ಬಜರಂಗ್ ಬಲಿ.